ತಾಯಿ ತಂದೆ ನೋಡ್ಕೊರಿ ಮೊದ್ಲ. ತಾಯಿ ತಂದೆ ನೋಡ್ಕೋಬೇಕ. ಇದೊಂದಿರ್ಲಿ. ಬಿಸ್ಕೆಟ್ ಬಂದದಾವ್ ನಿಮ್ ಮಕ್ಳಿಗ್ರಿ ನಿಮಗ ನಿಮ್ ಮಕ್ಳಿಗೆ ಇಬ್ರಿಗ ವೃದ್ಧಾಶ್ರಮದಲ್ಲಿ ಯಾರು ಅವ್ರ ಮಕ್ಳು ಈ ವಿಡಿಯೋ ನೋಡಿದ್ರೆ ಅಕಸ್ಮಾತ್ ಅವ್ರಿಗಾದ್ರೂ ಅವ್ರು ಹೆಂಗಿದಾರಲ್ಲಿ ಅದ್ರ ಕಷ್ಟ ಎಲ್ಲ ಅವ್ರು ಅರ್ಥ ಮಾಡ್ಕೊಂಡ್ರೆ ವಾಪಸ್ ಕರ್ಕೊಂಡು ಹೋಗ್ತಾರೇನೋ ವಿಷಯ ಹೇಳ್ಬೇಕಿತ್ತು. ಅದು ಏನಪ್ಪಾ ಅಂತಂದ್ರೆ ಅಕಸ್ಮಾತ್ ನನ್ನ ಚಾನೆಲ್ ಮಾನಿಟೈಸ್ ಆಗಿಲ್ಲ, ಮಾನಿಟೈಸ್ ಆದ್ರೆ ಮಾತ್ರ ಈ ವಿಡಿಯೋಯಿಂದ ಏನೇನ್ ನನಗೆ ಅಮೌಂಟ್ ಬರುತ್ತಲ್ಲ ಅದಷ್ಟು ನಾನು ಇದು ವೃದ್ಧಾಶ್ರಮಕ್ಕೆ ಡೊನೇಟ್ ಮಾಡ್ತೀನಿ. ಆಮೇಲೆ ಎಷ್ಟೋ ಜನ ಕೇಳಿದ್ರಿ ಅಲ್ಲಿ ಈ ವೃದ್ಧಾಶ್ರಮ ಎಲ್ಲಿ ಬರುತ್ತಾ ಅಂತಂದೇಳಿ ನಾನು ವಾಟ್ಸಪ್ ಸ್ಟೇಟಸ್ ಅದೆಲ್ಲ ಸ್ಟೋರಿ ನೋಡಿದಾಗ ಎಲ್ಲರೂ ಕೇಳಿದ್ರಿ. ಹಾಯ್ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಡಿ ವ್ಲಾಗ್ಸ್ ಕರ್ನಾಟಕ ಅಂತ ಹೇಳ್ತಾ ಇವತ್ತು ನನ್ನ ಬರ್ಡೇ ರೀ. ಸೊ ಗೈಸ್ ಏನಪ್ಪ ಅಂತಂದರೆ ಇವತ್ತಿನ ಲಾಗ್ ನನ್ನ ಬರ್ಡೇದ ಸೆಲೆಬ್ರೇಷನ್ ಇನ್ ಲಾಗ್ ಇವತ್ತು. ಸೊ ಅಂದ್ರೆ ಅಂಥ ಪರಿ ಫುಲ್ ಆ್ಯಕ್ಚುಲಿ ಒಳಗೆ ಖುಷಿ ಭಾಳ ಐತಿ, ಜಾಸ್ತಿ ಮಾತೇನೋ ಬರವಲ್ಲು. ಎದಕ್ಕಪ್ಪ ಅಂತಂದ್ರೆ ನನ್ನ ಬರ್ಡೇ ಸೆಲೆಬ್ರೇಷನ್ ಇವತ್ತು ವೃದ್ಧಾಶ್ರಮದಾಗ ಮಾಡ್ಕೊಳತ್ತೀನಿ ರೀ. ಸೊ ಮಾಡ್ಕೊಳತ್ತೀನಿ ಅನ್ನೋಕ್ಕೇನು ಕೇಕ್ ಕಟ್ಟಿಂಗ್ ಅದೆಲ್ಲ ಇಲ್ಲ. ಎದಕ್ಕಂದ್ರೆ ಎಲ್ಲ ವೇಸ್ಟ್ ಆಫ್ ಮನಿ ಅಂತ ಅನ್ಕೊಂಡು ಅದ್ರ ಬದಲಿ ನಾನು ನಿಮ್ಗೆ ಹೇಳೋದು ಇಷ್ಟೇ, ಯಾರು ದುಡ್ಡಾಗಲಿ ಏನೇ ಆಗಲಿ ಸುಮ್ಮನೆ ಅಲ್ಲಿ ಇಲ್ಲಿ ಖರ್ಚು ಮಾಡೋದಾಗಲಿ ಪಾರ್ಟಿ ಗೀಟಿ ಅದೆಲ್ಲ ಬಿಡ್ರಿ ಒಂದ್ಸಲಿ ಗೈಸ್. ಎಲ್ಲ ವೃದ್ಧಾಶ್ರಮಕ್ಕೆ ಅಲ್ಲಿ ಇಲ್ಲಿ ಅನಾಥಾಶ್ರಮ ಅಲ್ಲಿ ಡೊನೇಟ್ ಮಾಡಿರಿ. ಅವ್ರ ಮುಖದಾಗ ಬರೋಂಥ ಖುಷಿ ಐತಲ್ಲ ದಟ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಆ್ಯಕ್ಚುಲಿ ಏನು ಮಾತೇ ಬರವಲ್ವು ಗೈಸ್. ಅಲ್ಲಿ ಹೋಗಿ ಎಲ್ಲ ನಾವೇನೇನು ತಂದಿದ್ವಿ ಡೊನೇಟ್ ಮಾಡಿ ಆ್ಯಕ್ಚುಲಿ ತೋರಿಸ್ಕೋಬೇಕಂತೇನು ಲಾಗ್ ಮಾಡತ್ತಿಲ್ಲ, ನಂಗೆ ಮಾಡೋಕ್ಕೂ ಮನಸ್ಸಿಲ್ಲ ಆ್ಯಕ್ಚುಲಿ. ಇದು ಅಟ್ಲೀಸ್ಟ್ ಲಾಗ್ ನೋಡಿ ಯಾರಾದರೂ ಅವ್ರು ಕೂಡ ಡೊನೇಟ್ ಮಾಡ್ತಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಮಾಡತ್ತೀನಿ. ಅಟ್ಲೀಸ್ಟ್ ನೀವು ನೋಡಾದರೂ ಇನ್ನೊಬ್ಬರು ಶೋಕಿಂಗ್ ಮಾಡಲಿ, ಅವರು ತಮ್ಮ ತೋರಿಸ್ಕೊಳಕ್ಕಾಗಲಿ ಮಾಡಲಿ, ಮನಸ್ಪೂರ್ವಕವಾಗಿ ಮಾಡಲಿ, ಒಟ್ಟು ಮಾಡ್ತಾರಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಲಾಗ್ ಮಾಡತ್ತೀನಿ. ಇನ್ನೂ ಬರೋದ್ರ ಗೈಸ್ ಫ್ರೆಂಡ್ಸು ಅಣ್ಣನವ್ರು ಬಂದಮೇಲೆ ಅಲ್ಲಿ ಒಳಗೆ ಹೋಗ್ತೀನಂತೆ. ಇವಾಗ ಸದ್ಯ ನಾನು ದೀಪಾಶ್ರೀ ಮತ್ತು ಸೂರ್ಯಣ್ಣ ಮತ್ತು ಶಿಕ್ಷಾವಲಿ ಅಣ್ಣ ಎಲ್ಲ ಬಂದಿದ್ವಿ. ದೀಪಾಶ್ರೀನು ಅವ್ರ ಮನೆಗೆ ಇವತ್ತು ಪ್ಯಾಕ್ ಮಾಡಿದ್ವಿ. ಅವ್ರ ಮನೆಗೆ ಮೇಲೆ ರೂಮ್ ಇತ್ತು, ಅಲ್ಲಿ ಕೂತಾಗ ಗೈಸ್. ಸೊ ಹೋಗಿ ಏನೇನೈತೆ ಎಲ್ಲ ಅಲ್ಲಿ ಮಾತಾಡ್ಕೊಂಡು ಆದಷ್ಟು ಅವ್ರ ಜೊತೆ ಮಾತಾಡೋದು ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ ನನ್ನ ಕೈಸ್. ಅವ್ರದ್ದೆಲ್ಲ ಪರಿಸ್ಥಿತಿ ಕೇಳಿ ನೋಡೋಣ. ಲೆಟ್ಸ್ ಗೋ ಬಾಯ್. ಮುಂದೆ ನೋಡ್ರಿ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ, ಇದು ನನ್ನ ಹಸಿರು ಕವನ. ಜಸ್ಟ್ ಮಾತಲ್ಲಿ ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮದೆ ಹಸಿರಾಗಿ.
ಗಾಡಿಗಿರಮ್ಮ ನಾ ಅಲ್ಲೇ ಇದ್ದೀನಿ ಗಾಡಿಯಾಗ ಆರ್ಡರ್ ಸೋರಿ ಅದಕ್ಕ ಹೊಟ್ಟಿದ ಬಿತ್ತರಿ ಅವ್ರ ನಮ್ಮ ಫ್ರೆಂಡ್ ಹೊಟ್ಟಿದ ಬಿತ್ತರಿ ಒಟ್ಟ ಅದಕ್ಕ ಸುಮ್ನೆ ದೋಸ್ತರಿಗೆ ಅದೇ ಇದು ಪಾರ್ಟಿ ಕೊಡ್ಸ ಬಂದಿರಿ ಇಂಥವ್ರ ಮಾಡಿದ್ರ ಇಲ್ರಿ ಕೈಲಾದಷ್ಟು ಮಾಡಿದವ ಒಳ್ಳೇದ್ ಮಾಡ್ತಾನ ವಿದ್ಯಾ ಬುದ್ಧಿ ಎಲ್ಲ ಕೊಡ್ತಾರ ಕೈ ತಾಯಿ ತಂದೆ ನೋಡ್ಕೊರಿ ಮೊದ್ಲ ತಾಯಿ ತಂದೆ ನೋಡ್ಕೋಬೇಕು ನಮ್ಮಂತರ ಬರ್ತಿರ್ತಾರೆ ಹಂಗೇನಿಲ್ರಮ್ಮ ಕೈಲಾದಷ್ಟು ಮಾಡೋದ್ರಿ ದೇವರಿಗೆ ಶಕ್ತಿ ಕೊಟ್ರೆ ಏನೋ ಮಾಡೋರು ಏ ಇಲ್ರಿ ಅಮ್ಮ ಅದ್ರಾಗ ಏನಿರ್ತೈತಿ ಬರ್ತಾರ್ರಿ ಕರ್ಕೊಂಡು ಹೋಗ್ತಾರ ಮಕ್ಳ ಬರ್ತಿರ್ತೀನಿ ವರ್ಷ ಇದ್ರಲ್ಲಿ ಪ್ರತಿ ವರ್ಷ ಬರ್ತೀನಿ ಇರ್ಲಮ್ಮ ಇಟ್ಕೊಂಡಿರಿ ಬರ್ತಾರ ಅದ್ರಾಗ ಏನಿಲ್ರಿ ನಿಮ್ಮ ಆಶೀರ್ವಾದ ನಮಗ್ ಬೇಕ್ರಿ ನಿಮ್ಮ ಆಶೀರ್ವಾದ ನನಗಿರ್ಲಿ ಬರ್ತೀನಿ ಅಲ್ಲಿ ನಂಗೆ ಅಳೋದು ಬರ್ತೀನಿ ಕಾಲೇಜ್ ಹೋಗ್ತೀನಿ ನಾನು ಕಾಲೇಜ್ ಮಾಡಿ ಬರ್ತೀನಿ ಬರ್ತೀನಿ ಫುಲ್ ಕಡೆ ನೀರು ಆಗಿರ್ತಾವಲ್ಲ ಅದರದೆಲ್ಲ ಕುತ್ಕೊಂಡಲ್ಲೇ ಹೋಗ್ಬಿಡ್ತೀವಿ. ಹೌದು ಹ್ಯಾಂಡಿಕ್ಯಾಪ್ ಥರ ಇವ್ರಿಗೆ ಎಲ್ಲರೂ ಇದ್ದೀರಣ್ಣ ಈಗೆಲ್ಲ ವಾಟರ್ ಬೆಡ್ ಅಂತ ಖರೀದಿ ಮಾಡ್ತಾರಲ್ಲ ನಮಸ್ಕಾರ. ನಮ್ದು ಇಲ್ಲೇ ತಿನ್ನಾಡ್ರಿ ಬಿಸ್ಕಿಟ್ ಬಲ್ ಅದಾವ್ರಿ ಅಣ್ಣ ಅಣ್ಣ ಬಿಸ್ಕಿಟ್ ನಮಸ್ಕಾರ. ಮತ್ತೆ ಈಗ ನಾವು ಕಳಿಸ್ಬಿಟ್ರೆ ಅಲ್ಲಿ ಏನು ನೋಡ್ಕೊಂಡಿಲ್ಲ ಅಂದ್ರ ನಮ್ಮೇಲೆ ಇಲ್ಲಿ ಇರೋ ಮಕ್ಕಳು ಸ್ವಲ್ಪ ಇದು ಅಂತ ಹೇಳ್ಬೇಕು. ಇಲ್ಲಿ ಇದ್ರೆ ಚೆನ್ನಾಗಿರೋದು. ಆ ಕಡೆ ಮನೆಗೆ
ಮತ್ತೆ ಫಸ್ಟಿಗೆ ಒಬ್ಬ ಅಜ್ಜ ಕೊಡ್ಲಿಲ್ಲ ವಿಶ್ ಮಾಡಿದ್ರಲ್ಲ ಅವರು ಗೌರ್ಮೆಂಟ್ ಜಾಬಲ್ಲಿ ಇದ್ರು ರೈಲ್ವೆ ಡಿಪಾರ್ಟ್ಮೆಂಟ್ ರಿಟೈರ್ಡ್ ಆಗಿ ಮಗ ಹೊರಗಡೆಯಿಂದ ಹಾಕಿದ್ರು. ನಾಯಿ ಸಾಕಾಗುತ್ತೆ ಬರ್ರಿ ಬೀಗ್ರ ಅಜ್ಜಿ ನಾಯಿ ನೋಡ್ತೀನಿ. ಅಜ್ಜಿಯರ ಅಮ್ಮರ ನಾಯಿ ಅಂದ್ರೆ ಇಷ್ಟ ರೀ. ಮಕ್ಕಳಂತಾರು ಹೆಸರು ರೀ ಹೆಸರು ಇಟ್ಟಿಲ್ರಿ. ಎಷ್ಟು ಚೆನ್ನಾಗಿ ಇದೊಂದಿರ್ಲಿ ಬಿಸ್ಕೆಟ್ ಬಂದದಾವ ನಿಮ್ ಮಕ್ಳಿಗ್ರಿ ನಿಮಗ ನಿಮ್ ಮಕ್ಳಿಗೆ ಇಬ್ರಿಗ ನಾಯಿ ತಿಂತವನ್ರಿ ನೀವು ತಿನ್ರಿ ಬರ್ತೀನ್ರಿ ಇಲ್ಲ ಹಾ ಕೊಟ್ಟು ಕಳಿಸ್ತಾರ್ರಿ. ಹೋಗಿ ಬರ್ತೀನ್ರಿ. ನಿಮ್ ಗೌರ್ಮೆಂಟ್ ಜಾಬ್ ಐತಂದ್ರಿ. ಮನೆಗೆ ಬಂದು ಬಿಟ್ಟು ಶಿವಮೊಗ್ಗ ಅಲ್ಲೇ ಓದಿದಂಗೆ ಬರೀ ಸ್ವಚ್ಛತೆ ಅಲ್ಲ ನೀವು ಕೊಪ್ಪಳ ಹತ್ರ ಬಂದಿದ್ರಿ. ಬರ್ತೀನಿ ಪ್ರತ್ಯೇಕ ಬರ್ತೀನಿ ಬರ್ತೀನಿ. ಎಸ್ ಗಾಯ್ಸ್, ಈ ಲಾಗ್ ಇಷ್ಟೇ ಇತ್ತು. ಈ ಲಾಗ್ ಆಲ್ರೆಡಿ ನಾನು ಲಾಗ್ ಇದನ್ನು ವಿಡಿಯೋ ಮಾಡಿ ಎಡಿಟ್ ಕೂಡ ಮಾಡಿರಲಿಲ್ಲ. ಹಂಗೆ ವಿಡಿಯೋಸ್ ಹಂಗೆ ಬಿಟ್ಟಿದ್ದೆ, ಅಪ್ಲೋಡ್ ಮಾಡಬಾರ್ದು ಅಂತ ಅಂದ್ಕೊಂಡು. ಬಟ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಅಪ್ಲೋಡ್ ಇರಲಿ ಮಾಡು, ಏನು ಅನ್ಕೊಂತಾರೆ, ಏನೂ ಆಗಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಕೂಡ ಆಗುತ್ತಾ. ಆಮೇಲೆ ಈ ಲಾಗ್ನಾಗ ಯಾರು ಅವ್ರ ತಂದೆ ತಾಯಿ ಅವ್ರು ಯಾರು ನೋಡ್ತಿದ್ರೆ ಅವ್ರ ಮಕ್ಕಳು ಅಲ್ಲಿ ಇರೋ ಹಿರಿಯರ್ ತಂದೆ ತಾಯಿ ಇದ್ದಾರಲ್ಲ, ಅವ್ರಲ್ಲ ವಯಸ್ಸಾದವ್ರು ಇದಾರಲ್ಲ, ಅವ್ರ ವೃದ್ಧಾಶ್ರಮದಲ್ಲಿ ಯಾರು ಅವ್ರ ಮಕ್ಕಳು ಈ ವಿಡಿಯೋ ನೋಡಿದರೆ ಅಕಸ್ಮಾತ್ ಅವ್ರಿಗಾದ್ರೂ ಅವ್ರು ಹೆಂಗಿದಾರಲ್ಲಿ ಅದು ಕಷ್ಟ ಎಲ್ಲ ಅವ್ರು ಅರ್ಥ ಮಾಡ್ಕೊಂಡ್ರೆ ವಾಪಸ್ ಕರ್ಕೊಂಡು ಹೋಗ್ತಾರೇನೋ ಅವ್ರ ತಂದೆ ತಾಯಿನ ಅಂತ ಅಂದ್ಕೊಂಡು ಇದನ್ನು ಅಪ್ಲೋಡ್ ಮಾಡತ್ತೀನಿ ನಾನು. ಎದಕ್ಕಂದ್ರೆ ಗೈಸ್ ಆಲ್ರೆಡಿ ಸ್ವಲ್ಪ ಜನನು ನನಗೆ ಆ್ಯಕ್ಚುಲಿ ಇರಲಿ ಹಾಕೋ ಏನೂ ಆಗಲ್ಲ ಅಂದ್ಕೊಳ್ಳಿ, ಶೋಕಿಯರ್ ಅಂದ್ಕೊಳ್ಳಿ, ಏನರ ಅಂದ್ಕೊಳ್ಳಿ, ತೋರಿಸ್ಕೊಂತ ಅಂದ್ಕೊಳ್ಳಿ ಅಂತಂದು ಹೇಳಿ ಈ ಲಾಗ್ ಅಪ್ಲೋಡ್ ಮಾಡಿಸ್ತಿದ್ದಾರೆ. ಬಟ್ ಆದರೂ ಈ ಲಾಗ್ ನನಗೆ ಅಪ್ಲೋಡ್ ಮಾಡೋಕ್ಕೆ ಮನಸ್ಸಿದೆ, ಆದರೂ ಅಪ್ಲೋಡ್ ಮಾಡ್ತಿದ್ದೀನಿ. ಒಂದು ವಿಷಯ ಹೇಳಬೇಕಿತ್ತು, ಅದು ಏನಪ್ಪ ಅಂತಂದರೆ ಅಕಸ್ಮಾತ್ ನನ್ನ ಚಾನಲ್ನ ಮಾನಿಟೈಸ್ ಆಗಿಲ್ಲ, ಮಾನಿಟೈಸ್ ಆದರೆ ಮಾತ್ರ ಈ ವಿಡಿಯೋಯಿಂದ ಏನೇನು ನನಗೆ ಅಮೌಂಟ್ ಬರುತ್ತಲ್ಲ ಅದಷ್ಟು ನಾನು ಇದು ವೃದ್ಧಾಶ್ರಮಕ್ಕೆ ಡೊನೇಟ್ ಮಾಡ್ತೀನಿ. ಆದಷ್ಟು ಜಲ್ದಿ ನನ್ನ ಚಾನಲ್ ಮಾನಿಟೈಸ್ ಆಗಲಿ ಅಂತ ಹೇಳ್ತಾ ಇವತ್ತಿಗೆ ಈ ಲಾಗ್ ಇಷ್ಟೇ ಇತ್ತು. ಆಲ್ಮೋಸ್ಟ್ ಆಲ್ ಈ ಲಾಗ್ ಎಲ್ಲರಿಗೂ ಶೇರ್ ಮಾಡಿರಿ. ಹಾಗೂ ನಿಮ್ಮ ಈ ಲಾಗಲ್ಲಿ ಯಾರು ಕಾಣಿಸ್ಕೊಂಡಿದ್ರೆ ತಂದೆ ತಾಯಿ ಅಂದ್ರೆ ನಿಮ್ಮ ಮನೆ ಅಕ್ಕಪಕ್ಕ ಅವ್ರು ಇರೋರೇ ಇದ್ರಪ್ಪ ಅಂತಂದರೆ ಆದಷ್ಟು ಅವರಿಗೆ ಈ ವಿಡಿಯೋ ತೋರಿಸಿ ನಿಮ್ಮ ತಂದೆ ತಾಯಿ ಈಗಿದ್ದಾರೆ, ನಿಮಗೆ ವಾಪಸ್ ಕರ್ಕೊಂಬರಂಗಿದ್ರೆ ಕರ್ಕೊಂಬಂದು ಇಟ್ಕೊಳ್ರಿ. ಅಲ್ಲಿ ನಿಜ ಗೈಸ್ ಅಲ್ಲಿ ನೋಡ್ತಿದ್ರೆ ಅವ್ರನ್ನ ಅದು ಹೇಳೋಕ್ಕಾಗಲ್ಲ ಮಾತಲ್ಲಿ. ನಾವೇ ಹೋಗಿ ಒಂದ್ಸಲ ನೀವೆಲ್ಲ ಹೋಗಿ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ. ಆಮೇಲೆ ಎಷ್ಟೋ ಜನ ಕೇಳಿದ್ರಿ ಅಲ್ಲಿ ಈ ವೃದ್ಧಾಶ್ರಮ ಎಲ್ಲಿ ಬರುತ್ತಾ ಅಂತಂದೇಳಿ ನಾನು ವಾಟ್ಸಪ್ ಸ್ಟೇಟಸ್ ಅದೆಲ್ಲ ಸ್ಟೋರಿ ನೋಡಿದಾಗ ಎಲ್ಲರೂ ಕೇಳಿದ್ರಿ. ಈ ವೃದ್ಧಾಶ್ರಮ ಇಲ್ಲೇ ಕೊಪ್ಪಳ ಹತ್ರ ಗವಿಮಠದ ಹಿಂದ್ಗಡೆನೆ ಹೈವೇಗೆ ಹೋಗೋ ರೋಡಲ್ಲಿ ಒಂದು ಭರತ್ ಗ್ಯಾಸ್ ಗೋಡನ್ ಇದೆ, ಅದ್ರ ಮುಂದ್ಗಡೆನೇ ಐತಿದು. ಹಾಗಾಗಿ ಎಷ್ಟೋ ಜನರಿಗೆ ಕೊಪ್ಪಳದಾಗಿದ್ದು ವೃದ್ಧಾಶ್ರಮ ಐತೆ ಅನ್ನೋದು ಗೊತ್ತಿಲ್ಲ. ಸೊ ಈ ಲಾಗ್ ಆದ್ರೂ ನೋಡಿ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗುತ್ತೆ, ಅವರು ಕೂಡ ಅಲ್ಲಿಗೆ ಹೋಗಿ ಸಹಾಯ ಮಾಡ್ತಾರೆ ಅನ್ನೋ ರೀಸನ್ ಇಟ್ಕೊಂಡು ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ನೀವು ಕೂಡ ನಿಮ್ಮ ಕೈಲಾದ ಸಹಾಯ ಮಾಡಿರಿ. ಅಷ್ಟೇ ಕೊಡ್ಬೇಕು ಇಷ್ಟೇ ಕೊಡ್ಬೇಕಂತೇನಿಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೋಗಿ ಮಾಡಿರಿ ಅಂತ ಹೇಳ್ತಾ
ಇವತ್ತಿಗೆ ಈ ವಿಡಿಯೋ ಇಷ್ಟಿತ್ತು. ಸೊ ಎಲ್ಲರಿಗೂ ಟೇಕ್ ಕೇರ್, ಬಾಯ್.